ಫುಕೆಟ್ನಲ್ಲಿ ರೂಮ್ ಚೆಕ್ಔಟ್ ಮಾಡೈತಿ. ಈಗ ಇವತ್ತು ಮಧ್ಯಾಹ್ನ ಬಸ್ ಇದೆ, ಮಧ್ಯಾಹ್ನ ಅಂದರೆ ಸಂಜೆ 4 ಗಂಟೆಗೆ ಬಸ್ ಇದೆ ಫುಕೆಟಿಂದ ಬ್ಯಾಂಕಾಕಿಗೆ. ನಮ್ಮ ಹೋಟೆಲಿಂದ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಒಬ್ರಿಗೆ ಅಂದರೆ 600 ಚಿಲ್ಲರೆ ಏನೋ ಕ್ಯಾಬ್ಗೆ. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲಿ ಸ್ಮಾರ್ಟ್ ಬಸ್ಸಸ್ ಅಂತ ಇರುತ್ತಲ್ವ, ನಾವು ಏರ್ಪೋರ್ಟಿಂದ ಬಂದ್ವಿ ನೋಡಿ, ಆ ಥರ ಸ್ಮಾರ್ಟ್ ಬಸ್ಸಸ್ ಇರುತ್ತೆ. ಅದನ್ನು ಹಿಡಿಯೋಕ್ಕಂತ ಇವಾಗ ನಮ್ಮ ಹೋಟೆಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. 1.5 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಸ್ಮಾರ್ಟ್ ಬಸ್ ಹಿಡ್ಕೊಂಡು ಅದು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಲ್ಲ, ಟರ್ಮಿನಲ್ 1ಗೆ ಸ್ಟಾಪ್ ಮಾಡುತ್ತೆ. ಟರ್ಮಿನಲ್ 1 ಬಂದು ಲೋಕಲಲ್ಲಿ ಓಡಾಡಬೇಕಾದ್ರೆ ಯೂಸ್ ಮಾಡೋವಂಥ ಬಸ್ ಸ್ಟಾಪ್ ಅದು. ನಾವು ಹೋಗಬೇಕಾಗಿರೋದು ಟರ್ಮಿನಲ್ 2. ಅಲ್ಲಿಂದ ಮತ್ತೆ ಈ ತುಕ್ಕು ಏನೋ ಒಂದು ಹಿಡ್ಕೊಂಡು ಹೋಗಬೇಕು, ಇಲ್ಲ ನಡ್ಕೊಂಡು ಹೋಗೋದು ಏನೋ ಒಂದು ನೋಡಬೇಕು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ ಟ್ರಾನ್ಸ್ಪೋರ್ಟೇಷನ್. ಇಲ್ಲಿ ಮಾತೆತ್ತಿದ್ರೆ ಸಾಕು 300-500 ಬಾತ್ ಅಂತ ಬಾಯಿಗೆ ಬಂದಂಗೆ ಹೇಳ್ತಾರೆ. ಅದು ಏನು ದೂರನ ಇರುತ್ತೆ? ಇಲ್ಲ, ಇರೋ ಒಂದು 4-5 ಕಿಲೋಮೀಟ್ರಿಗೆ ಅಷ್ಟು ಕೇಳ್ತಾರೆ. ನ್ಯೂ ಇಯರ್ ಅಂತನಾ ಇಲ್ಲ ಯಾವಾಗಲೂ ಹಿಂಗೇನಾ ಇಲ್ಲಿ ಏನು ಕತೆ ಅಂತ ಗೊತ್ತಿಲ್ಲ. ಆದರೆ ಬೆಸ್ಟ್ ಆಪ್ಷನ್ನು ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಏನು ಅಂತಂದರೆ, ಇಲ್ಲಿ 2 ವೀಲರ್ದು ಟ್ಯಾಕ್ಸಿ ಬರುತ್ತೆ. 2 ವೀಲರ್ ಇವಾಗ ರ್ಯಾಪಿಡೋ ಇದೆಯಲ್ಲ ನಮಗೆ, ಆ ಥರ ಇಲ್ಲಿ 2 ವೀಲರ್ದು ಬರುತ್ತೆ. ಬೋಲ್ಟ್ ಇಲ್ಲ ಗ್ರ್ಯಾಬ್ನಲ್ಲಿ ಬುಕ್ ಮಾಡ್ಕೋಬೋದು. ಇರಿ ಬಾಯಲ್ಲೆಲ್ಲ ಕೂದಲೊಟ್ಟೋಗ್ತಾ ಇದೆ ಗಾಳಿ. ಹಾಂ, ಸೊ ಅದು ಗ್ರ್ಯಾಬಲ್ಲಿ ಇಲ್ಲ ಬೋಲ್ಟ್ನಲ್ಲಿ ಬುಕ್ ಮಾಡ್ಕೋಬೋದು. ಅದಕ್ಕೂ ಒಬ್ಬರಿಗೆ 180 ಅಂದರೆ ಬಸ್ ನಮ್ಮ ಹೋಟೆಲಿಂದ ಬಸ್ ಸ್ಟಾಪಿಗೆ 180 ಬಾತ್ ಇತ್ತು ಒಬ್ಬರಿಗೆ. ಅದೇ ಚೀಪ್ ಅಂದರೆ ಚೀಪ್ ಇದ್ದಿದ್ದು. ಇದಾಗದೇ ಇರೋ ಕೆಲಸ ಅಂದ್ಬಿಟ್ಟು ಬಸ್ಸಲ್ಲಿ ಹೋದರೆ ಇನ್ನೂ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ನಡ್ಕೊಂಡು ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಫುಕೆಟಿಂದ ಬ್ಯಾಂಕಾಕಿಗೆ ಹೋಗೋಕ್ಕೆ ಅಯ್ಯೋ ಇರಿ ಬಾಯಲ್ಲೆಲ್ಲ ಹೊಟ್ಟೋಗ್ತದೆ. ಫುಕೆಟಿಂದ ಬ್ಯಾಂಕಾಕಿಗೆ ಹೋಗೋದಕ್ಕೆ 2 ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ ಡೈರೆಕ್ಟಾಗಿ. ಒಂದು ಬಸ್ಸು, ಇನ್ನೊಂದು ಫ್ಲೈಟು. ಅದಲ್ದಿರ ಬೇಕಂದರೆ ನೀವು ಟ್ಯಾಕ್ಸಿ ತೊಗೊಂಡೋಗೋದು ಅದೆಲ್ಲ ಹೆವಿ ಕಾಸ್ಟ್ಲಿ ಆಗುತ್ತೆ. ಯೂಶ್ವಲಾಗಿ ಟ್ಯಾಕ್ಸಿ ಅಷ್ಟು ದೂರ ಬರೋಲ್ಲ. ಬಟ್ ಇದೆರಡು ಡೈರೆಕ್ಟ್ ಆಪ್ಷನ್ನು. ಅದು ಬಿಟ್ಟರೆ ಟ್ರೈನ್ ಇದೆ, ಬಟ್ ಫುಕೆಟಿಂದ ಇಲ್ಲ ಟ್ರೈನು. ಡೈರೆಕ್ಟ್ ಫುಕೆಟಿಂದ ಇಲ್ಲ ಟ್ರೈನು. ಫುಕೆಟಿಂದ ಕೋ ಸಮೋಯಿಗೇನೋ ಹೋಗ್ಬೇಕನ್ಸುತ್ತೆ. ಅಲ್ಲಿಂದ ಡೈರೆಕ್ಟ್ ಟ್ರೈನ್ ಇದೆ ಬ್ಯಾಂಕಾಕ್ಗೆ. ಬಟ್ ಫುಕೆಟ್ ಒಳಗಡೆ ಓಡಾಡ್ಕೋಬೇಕು ಅಂತಂದರೆ ಗಾಡಿನೇ ಬೆಸ್ಟ್ ಅನಿಸುತ್ತೆ, 2 ವೀಲರು. ಯಾಕಂದರೆ ತುಂಬ ದೂರ ಸ್ಪಾಟ್ಗೆ ಹೋಗ್ಬಿಟ್ರೆ ಈ ಸ್ವಲ್ಪ ಜನ ಬರೋದು ಇಲ್ಲ. ಬುಕ್ ಮಾಡಿದ್ರೆ ಕ್ಯಾಬ್ ಆಗಲಿ ಟ್ಯಾಕ್ಸಿ ಆಗಲಿ, ಇನ್ನೊಂದು ಸ್ವಲ್ಪ ಜನ ಸಖತ್ತು ಚಾರ್ಜ್ ಮಾಡ್ತಾರೆ, ಇನ್ನೊಂದಷ್ಟು ಜನ ಬಂದು ಕ್ಯಾನ್ಸಲ್ ಬೇರೆ ಮಾಡ್ತಾರೆ. ಆವಾಗಲೇ ಹಂಗೆ ಆಯಿತು ನಮಗೆ. ಅದಕ್ಕೆ ಬೆಸ್ಟು, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ IDPಗೆ ಅಪ್ಲೈ ಮಾಡ್ಕೊಳ್ಳಿ, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ತೊಗೊಳ್ಳಿ, ಬುಕ್ಲೆಟ್ ತೊಗೊಂಡು ಬಂದು ಇಲ್ಲಿ ಆರಾಮಾಗಿ 2 ವೀಲರ್ನ ರೆಂಟಿಗೆ ಮಾಡಿಕೊಂಡು ಓಡಿಸ್ಕೊಳ್ಳಿ. ಅದೇ ಬೆಸ್ಟು. ಟೈಮ್ ಕೂಡ ಸೇವ್ ಆಗುತ್ತೆ. ಅರ್ಧ ಟೈಮಿಂಗೆ ನಡೆಯೋದ್ರಲ್ಲಿ ಹುಡ್ಕೋದ್ರಲ್ಲೇ ಸರೋಗಿರುತ್ತೆ. ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಇದೆ ನೋಡಿ, ತೋರಿಸ್ತಾ ಇದೆ ಮ್ಯಾಕ್ರೋ ನನ್ನಾಯಿ. ಇದೇ ಬಸ್ ಸ್ಟಾಪು, ನಾವಿರೋ ಹೋಟೆಲ್ಗೆ ಹತ್ರದಲ್ಲಿ. ಪತಾಂಗ್ ಬೀಚ್ ಸ್ಟಾಪು ಇದೆ. ಅದಾದಮೇಲೆ ಮಲಿನ್ ಪ್ಲಾಜಾ, ಮ್ಯಾಕ್ರೋ ನನ್ನಾಯಿ, ಕಾಕು ಪೊಲೀಸ್ ಸ್ಟೇಷನ್ನು, ಈ ಥರ ಎಲ್ಲ ಕವರ್ ಮಾಡಿಕೊಂಡು ಫುಕೆಟ್ ಬಸ್ ಟರ್ಮಿನಲ್ 1 ಹೋಗುತ್ತೆ. ಸೊ ಇವಾಗ ನಮ್ಮದು ಟೈಮು ಮ್ಯಾಕ್ರೋ ನನ್ನಾಯಿಗೆ 1 ಗಂಟೆ 8 ನಿಮಿಷಕ್ಕೆ ಬರುತ್ತೆ ಬಸ್ಸು. ಟೈಮ್ ಇವಾಗ 1:04.
ಒಂದು 4 ನಿಮಿಷನಲ್ಲಿ ಬಸ್ ಬರಬೇಕು. ಇಲ್ಲಿಂದ ನಾವು ರೀಚ್ ಆಗೋದು ಮೋಸ್ಟ್ಲಿ 1 ಅವರ್ ಆಗುತ್ತೆ ಅನಿಸುತ್ತೆ. 2:15 ರೀಚ್ ಆಗ್ತೀವೇನೋ ಬಸ್ ಟರ್ಮಿನಲ್ 1ಗೆ. ಅಲ್ಲಿಂದ ಮತ್ತೆ ನಾವು ಬಸ್ ಟರ್ಮಿನಲ್ 2ಗೆ ಹೋಗ್ಬೇಕು. ಇದೊಂಥರ ಎಕ್ಸ್ಪೀರಿಯನ್ಸ್. ಏನಿಲ್ಲ, ಆ ಕಡೆ ನೋಡಿ ಇದೊಂದು ಬಸ್ ಸ್ಟಾಪ್ ಥರ ಅಂದರೆ ಏನು ಕುತ್ಕೊಳ್ಳೋಕೆ ಏನೂ ಇಲ್ಲ. ಇಲ್ಲಿ ನಿಂತ್ಕೋಬೇಕಷ್ಟೇ ಯಾವುದೋ ಸ್ಟಾಪ್ ಹತ್ರ. ಆಪೋಸಿಟ್ಟಲ್ಲಿ ನೋಡಿ ಅದೂ ಬಸ್ ಸ್ಟಾಪು. ಅದು ಆ ಕಡೆ ಹೋಗುತ್ತೆ ಹಂಗೆ ಬಸ್ಸು. ನಮ್ಮ ಬಸ್ಸು ಈ ಕಡೆ ಬರುತ್ತೆ ಹಿಂಗೆ. ಸೊ ನೀವು ಬೀಚ್ ಹಾಪಿಂಗ್ ಮಾಡಬೇಕಂದ್ರೆ ಇಲ್ಲ ಬಸ್ ಟರ್ಮಿನಲ್ಸ್ಗೆ ಹೋಗಬೇಕು ಇಲ್ಲ ಏರ್ಪೋರ್ಟ್ಗೆ ಹೋಗಬೇಕು ಅಂದರೆ ಸ್ಮಾರ್ಟ್ ಬಸ್ನೇ ಯೂಸ್ ಮಾಡಿ. ಕಮ್ಮಿ ಇರುತ್ತೆ. ಟ್ಯಾಕ್ಸಿ ಅದು ಇದು ಎಲ್ಲ ಜಾಸ್ತಿ ಆಗುತ್ತೆ ನಿಜವಾಗ್ಲೂ. ಬಟ್ ನಿಮ್ಗೆ ಕಂಫರ್ಟಾಗಿ ಹೋಗಬೇಕು, ಲಗೇಜ್ ಜಾಸ್ತಿ ಹಾಗೆ ಹಿಂಗೆ ಅಂತ ಏನಾದರೂ ನಿಮಗಿದ್ರೆ ಕಂಪಲ್ಷನು, ಆವಾಗ ನೀವು ಟ್ಯಾಕ್ಸಿ ಚೂಸ್ ಮಾಡಿ. ಇಲ್ಲ ಬೆಸ್ಟು ಬಸ್ಸಲ್ಲಿ ಹೋಗೋದು ಬೆಸ್ಟು ನಿಜ. ಆರಾಮಾಗೂ ಇರುತ್ತೆ, ಏನಷ್ಟು ಟಯರ್ಡ್ ಅನಿಸೋದಿಲ್ಲ ಬಸ್ ಜರ್ನಿ ಕೂಡ. ಬಟ್ ಏನಂದರೆ ಬಸ್ ಸ್ಟಾಪ್ ಹತ್ರಕ್ಕೆ ನಾವು ನಡ್ಕೊಂಡು ಹೋಗಬೇಕು. ಅದೊಂದು ಸ್ವಲ್ಪ ಅದು ನೀವು ಎಲ್ಲಿದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ ಅದೆಲ್ಲ ಡಿಪೆಂಡು ಅಷ್ಟೇ. ಬಸ್ಗೋಸ್ಕರ ವೆಯ್ಟ್ ಮಾಡೋಣ. ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋಣ. ನೋಡ್ರಿ ಬಸ್ ಏನು ಸಖತ್ತಾಗಿದೆ. ಸ್ಮಾರ್ಟ್ ಬಸ್ ಅಂತೆ. ಅವರೇ ಪಾಪ ಹತ್ತಿಸ್ಕೊಂಡ್ರು. ಲಗೇಜ್ ಎಲ್ಲ ತೊಗೊಂಡು ಅಲ್ಲಿ ಇಟ್ಟಿದ್ದಾರೆ. ನೋಡಿ ಅಲ್ಲಿಟ್ಟಿದ್ದಾರೆ ಲಗೇಜೆಲ್ಲ. ಸೊ ಅವರೇ ತೊಗೊಂಡು ಲಗೇಜೆಲ್ಲ ಅಲ್ಲಿಟ್ಟು ಪಾಪ ಹೆಲ್ಪ್ ಮಾಡ್ತಾರೆ. ನಮ್ಮ ಕಡೆ ಅದೆಲ್ಲ ಮಾಡಲ್ಲ. ಮತ್ತು ಬಸ್ಸು ಕಂಫರ್ಟಾಗಿದೆ ನೋಡಿ, ಫುಲ್ ಆರಾಮಾಗಿದೆ. ನೋಡೋಣ ಎಷ್ಟು ತಗೋತಾರೆ. ಮೋಸ್ಟ್ಲಿ 100 ಬಾತ್ ಅನ್ಕೊತಾ ಇದ್ದೀನಿ. ನೋಡೋಣ, ಅಷ್ಟಂತಲೇ ಇತ್ತು ಸರ್ಚ್ ಮಾಡಿದಾಗ. ಲೆಗ್ ಸ್ಪೇಸ್ ಕೂಡ ಚೆನ್ನಾಗಿದೆ ನೋಡಿ, ಕಾಲು ಆರಾಮಾಗಿ ಇಟ್ಕೋಬೋದು. ಡಿಸ್ಟೆನ್ಸ್ ಏನಿದು, ನೀರು ಬಾಟ್ಲ್ ಇಟ್ಕೊಳ್ಳೋಕ್ಕೆ, ಇಲ್ಲೇನಾದರೂ ತಗ್ಲಾಕ್ಕೊಳ್ಳೋಕ್ಕೆ. ಇದು ನಮ್ಮ ಕೈ ಇಟ್ಕೊಳ್ಳೋಕ್ಕೆ ಗ್ರಿಪ್ಪಿಗೆ. ಬೆಲ್ಟು ಇದೆ ನೋಡ್ರಿ, ಕಾರಲ್ಲಿ ಹಾಕ್ಕೊಳ್ಳಲ್ವ ಹಂಗೆ ಬೆಲ್ಟ್ ಕೂಡ ಕೊಟ್ಟವ್ರೆ. ಏನೇನು ಸೇಫ್ಟಿ ನೋಡೋರು ನೋಡಿ ಇವರು. ಫುಲ್ಲು ಗ್ಲಾಸ್ ಡೋರ್ ಚೆನ್ನಾಗಿದೆ. ಬಸ್ ಮಾತ್ರ ಸೂಪರಾಗಿದೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದಕ್ಕೂ ಸಾಕಾರಿ ನಿಜವಾಗ್ಲೂ. ಎಷ್ಟು ಕಂಫರ್ಟಾಗಿದೆ ಗೊತ್ತಾ ಬಸ್ಸು. ತಲೆ ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಥರ ನೋಡಿ ತಲೆಗೆ ಇಟ್ಕೊಂಡಿದ್ದಾರೆ ಪಿಲ್ಲೋ ಥರ. ಎಷ್ಟು ಕಂಫರ್ಟ್ ಇದೆ ಗೊತ್ತಾ, ಆರಾಮಾಗಿದೆ ನಿಜ. ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ. ವಿಡಿಯೋ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡ್ತಾ ಇರಿ. ಫುಕೆಟಿಂದ ಹೇಗೆ ಬ್ಯಾಂಕಾಕ್ ಹೋಗೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಬಸ್ ಟಿಕೆಟ್ಸ್ ಎಲ್ಲ ಫ್ಲೂಕಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಆದರೆ ಬಸ್ ಸ್ಟಾಪ್ಗೆ ಹೋದ್ಮೇಲೆ ಅಲ್ಲೇ ಡೈರೆಕ್ಟಾಗಿ ಎಷ್ಟಾಗುತ್ತೆ ಟಿಕೆಟ್ಸ್ಗೆ ಅಂತ ತೋರಿಸ್ತೀನಿ. ನಾನು ಫಸ್ಟೇ ಯಾಕೆ ಬುಕ್ ಮಾಡಿಕೊಂಡೆ ಅಂತಂದರೆ ನ್ಯೂ ಇಯರ್ ಟೈಮ್ ಅಲ್ವಾ, ಸೊ ಹೈ ಸೀಸನ್ ಇರೋದ್ರಿಂದ ಬಸ್ ಸಿಗಲಿಲ್ಲ ಅಂದರೆ ಮತ್ತೆ ಫುಲ್ಲು ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ ನಾನು ಫಸ್ಟೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆದರೆ ಡೈರೆಕ್ಟಾಗಿ ಹೋದರೆ ಏನಾದರೂ ಕಮ್ಮಿನ ಚೆಕ್ ಮಾಡೋಣ ಅಲ್ಲೋಗಿ. ನಾನೆಷ್ಟು ಕೊಟ್ಟಿದ್ದೀನಿ, ಅಲ್ಲೆಷ್ಟಿದೆ ಅದೆಲ್ಲ ಅಲ್ಲೋಗಿ ನೋಡೋಣ. ನೋಡಿ ಈ ಥರ ಸೀಟಿಗೆ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ. ಸೀಟ್ ಬೆಲ್ಟ್ ಕಾರಲ್ಲಿ ಕೊಟ್ಟಂಗೆ ಬಸ್ಸಲ್ಲೂ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಎಷ್ಟು ಸೇಫ್ಟಿ ನೋಡಿ. ಹಾಕ್ಕೊಂಡು ನೋಡೋಣ. ಹಾಕ್ಕೊಂಡೆ ನೋಡಿ, ಹಾಕ್ಕೊಂಡೆ ನೋಡಿ ಬೆಲ್ಟ್. ಬಸ್ನಲ್ಲೂ ಬೆಲ್ಟ್, ಸೇಫ್ಟಿ ಬೆಲ್ಟ್ ಇಟ್ಟಿದ್ದಾರೆ. ಎಷ್ಟು ಆ್ಯಕ್ಚುಲಿ ಯೂಸ್ಫುಲ್ ಆಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮವರು ಕಾರ್ಗಳಲ್ಲೇ ಬೆಲ್ಟ್ ಹಾಕ್ಕೊಳ್ಳಲ್ಲ, ಗಾಡಿ ಓಡಿಸುವಾಗ ಹೆಲ್ಮೆಟ್ಟೇ ಹಾಕ್ಕೊಳ್ಳಲ್ಲ. ಇನ್ನು ಬಸ್ಸಲ್ಲಿ ಬೇರೆ ಹಾಕ್ಕೊಂತಾರ ನೋಡಿ. ಇವರೆಲ್ಲ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ರೂಲ್ಸ್. Okay, 2 people นะ ಥ್ಯಾಂಕ್ ಯು. ಬರೀ 50 ಬಾಕ್ ತಗೊಂಡ್ರು ರೀ. ಬೇಗ ಫುಲ್ ಖುಷಿ ಆಗ್ಬಿಟ್ಟೈತೆ ನಿಜವಾಗ್ಲೂ.
ಎಲ್ಲೋ 550 ಬಾತ್ ಆ ಥರ ಕೊಡಬೇಕಾದವರು ಬರೀ ಒಬ್ಬೊಬ್ರಿಗೆ 50 ಬಾತ್ ಕಟ್ಕೊಂಡು 100 ಬಾತಲ್ಲಿ ಮುಗಿಸಿದ್ದೀವಿ. ಗ್ರೇಟ್. ನೋಡಿದ್ರಾ, ಅಲ್ಲಿಂದ ನಡ್ಕೊಂಡು ಸ್ವಲ್ಪ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಕ್ಕೂ ಮೋಸನೇ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡ್ಕೊಂಡಿದ್ದೀವಿ, ಅಷ್ಟೋಗಿ ತಿನ್ನಬೇಕು. ನಿಜವಾಗ್ಲೂ ಹೊಟ್ಟೆ ಕವ 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 ಅಂತ ಇದೆ. ಒಂದು ನಿಮಿಷ ಇರಿ, ನೋಡ್ಕೊಳ್ಳೋಣ ಎಷ್ಟು ದೂರ ಇದೆ. ಇದೇ ಟರ್ಮಿನಲ್ 1. ನಾವು ಫಸ್ಟು ಬಂದಿದ್ದ ಜಾಗ ಇದು. ಬ್ಯಾಂಗ್ಳೂರಿಂದ ಬಂದು ಪುಕೆಟಿಗೆ ಬಂದ್ರಲ್ಲ, ಅವತ್ತು ಇಲ್ಲಿಗೆ ಫಸ್ಟ್ ಬಂದಿದ್ದು. ನೋಡಿ ನಮ್ಮಿಂದ ಇದೆಲ್ಲ ಚಿಕ್ಕ ಚಿಕ್ಕ ಬಸ್ಗಳು. ಇದೆಲ್ಲ ಬಂದು ಇಲ್ಲೇ ಹತ್ತಿರದಲ್ಲೇ ಇರೋವಂಥ ಐಲ್ಯಾಂಡ್ಸ್ಗೆ ಕರ್ಕೊಂಡು ಹೋಗುತ್ತೆ. ಬಟ್ ತುಂಬ ದೂರ ಎಲ್ಲ ಟ್ರಾವೆಲ್ ಮಾಡಲ್ಲ. ಅಲ್ಲಿ ನೋಡಿ, ಪುಕೆಟ್ಟು, ಕೋಲಾ ಅಂತ ಇಲ್ಲ ಕ್ರ್ಯಾಬಿ ಅಂಥ ಜಾಗಕ್ಕೆ ಹೋಗಬೇಕು ಅಂದರೆ ನೋಡಿ ಇಂಥ ಬಸ್ಗಳು ಬುಕ್ ಮಾಡ್ಕೋಬೇಕು. 12 ಗೋನಲ್ಲೂ ಬುಕ್ ಮಾಡ್ಕೋಬೋದು. ನೋಡಿ ಅದ್ರ ಮೇಲೆ ಹೆಸರಿದೆ. ನಾವು ಬುಕ್ ಮಾಡಿರೋದು ಬಸ್ಸು 12 ಗೋ ಆ್ಯಪಿಂದನೇ, ಅದರಿಂದ ಬುಕ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಬಂದು ಇಲ್ಲೇನೂ ತೊಗೋಬೋದು. ಈ ಬಸ್ಗಳೆಲ್ಲ ಇಲ್ಲೇ ಹತ್ತಿರದಲ್ಲಿರೋಂಥ ಸಿಟಿಗೆ ಎಲ್ಲ ಐಲ್ಯಾಂಡಿಗೆ ಕರ್ಕೊಂಡು ಹೋಗುತ್ತೆ. ಬಟ್ ನಾವು ಹೋಗ್ತಾ ಇರೋದು ಬ್ಯಾಂಕಾಕ್, ತುಂಬ ದೂರ ಅಲ್ವಾ, ಸೊ ಅದು ಇಂಟರ್ಸ್ಟೇಟ್ ಲೆಕ್ಕ ಕ್ರಾಸ್ ಮಾಡ್ಬೋದು. ಸೊ ಅದು ಇಂಟರ್ಸ್ಟೇಟ್ ಲೆಕ್ಕ ಅಂದರೆ ಇವಾಗ ನಾವು ಮೆಜೆಸ್ಟಿಕ್ನಲ್ಲಿ ಹೆಂಗೆ ನಮಗೆ ಲೋಕಲಲ್ಲಿ ತಿರ್ಗೋಕ್ಕೆ ಒಂದು ಕಡೆ ಮತ್ತು ಬೇರೆ ಊರುಗಳಿಗೆ ಹೋಗೋಕ್ಕೆಲ್ಲ ಒಂದು ಕಡೆ ಇದೆಯಲ್ಲ, ಸೊ ಆ ಥರ ಇಲ್ಲಿ ಟರ್ಮಿನಲ್ 1 ಬಂದು ಲೋಕಲ್ ಅಂದರೆ ಇಲ್ಲ ಹತ್ತತ್ರದಲ್ಲಿ ಕ್ರ್ಯಾಬಿ, ಇಲ್ಲಿಂದ ಕ್ರ್ಯಾಬಿ ಐಲ್ಯಾಂಡ್ಗೆ ಇಲ್ಲ ಕೋತಾವು, ಕೋಸುಮೆ ಈ ಥರ ಬೇರೆ ಬೇರೆ ಪಕ್ಕದಲ್ಲಿರೋಂಥ ಇದಕ್ಕೆ ಹೋಗ್ಬೋದು. ಬಟ್ ತುಂಬ ದೂರ ಪಟಾಯ, ಬ್ಯಾಂಕಾಕು, ಚಾಂಗ್ರೈ ಇಂಥ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಟರ್ಮಿನಲ್ 2ಗೆ ಹೋಗಬೇಕು. ನೋಡಿ ಬಸ್ ಬರ್ತಾ ಇದೆ, ಬ್ಲೂ ಕಲರ್ ಬಸ್ಸು. ಆ ಬಸ್ಸು ನಾವಿವಾಗ ಬಂದಿದ್ದ ಬಸ್ಸು. ಅದು ಎಲ್ಲ ಬೀಚ್ ಕಡೆಗೆ, ಪತಾಂಗ್ ಬೀಚು, ಕಮಲಾ ಬೀಚು, ಆ ಥರ ಎಲ್ಲ ಬೀಚ್ಗೂ ಹೋಗಿ ಕರ್ಕೊಂಡು ಜನಗಳನ್ನ ಬಂದಿಲ್ಲಿ ಟರ್ಮಿನಲ್ 1ಗೆ ದಬಾಕುತ್ತೆ. ತುಂಬ ದೂರ ಇಲ್ಲ, ರೈಟ್ ಸೈಡಲ್ಲೆಲ್ಲೋ ಬರುತ್ತೆ. ಅಪ್ಪ, ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಯಾವುದೋ ಇಂಡಿಯನ್ ಫುಡ್ 17 ಅಂತೆ. ಇಲ್ಲಿ ತಿನ್ಕೊಂಡು ಇಲ್ಲಿಂದ ತುತ್ತಕ್ಕೆ ಹಿಡ್ಕೊಂಡು ಮತ್ತೆ ಹೋಗೋಣ. ಥೈ ಫುಡ್ಡು ಇದೆ, ನಮ್ಮ ಇಂಡಿಯನ್ ಫುಡ್ಡು ಇದೆ. one garlic naan and one mixed veg curry. ಕೇಳ್ತೀರಾ ಇದರಲ್ಲಿ ಎಷ್ಟು ಪೀಸ್ ಬರುತ್ತೆ? How many pieces you get? What is the quantity? This one side. One side. Yes. ಒಂದಂತ ಎರಡು ಹೇಳ್ಬಿಡೋಣ. two garlic naan. ನೋಡ್ರಿ ಎಷ್ಟು ದೊಡ್ಡದಾಗಿ ಬಂದಿದೆ. ನಾವು ಚಿಕ್ಕದಿರುತ್ತೆ ಅಂತ 2 ಹೇಳಿದ್ರಿ, ಅದು ನೋಡಿದ್ರೆ ಒಂದೊಂದು ಎಷ್ಟು ದೊಡ್ಡದು ಬಂದಿದೆ. ಹೋಗ್ಲಿ ಬಿಡಿ, ಇಂಡಿಯನ್ ಫುಡ್ ಸಿಕ್ಕಿದಾಗ ಹೊಟ್ಟೆ ತುಂಬಿಸ್ಕೊಂಬಿಡ್ಬೇಕಷ್ಟೆ. ನೋಡಿ, ಕಾಂಪ್ಲಿಮೆಂಟ್ರಿ ವಾಟರ್ ಮೆಲನ್ ಕೊಟ್ಟಿದ್ದಾರೆ, ಮತ್ತು ಒಂದು ಕೊಕೊನಟ್ ಹೇಳಿದ್ವಿ, ಕೊಕೊನಟ್ ವಾಟರ್ 60 ಬಾತ್. 60 ಬಾತ್. ಮತ್ತು ಅದು ನಮ್ಮ ನೈಟ್ ಫುಡ್ಡು, ವೆಜ್ ಬಿರಿಯಾನಿ. ಟರ್ಮಿನಲ್ 2ಗೆ ಹೋಗೋಕ್ಕೆ ಟರ್ಮಿನಲ್ 1ಇಂದನೇ ಬಸ್ ಇದೆ, ಪಿಂಕ್ ಬಸ್ಸು. ಆದರೆ ನಾವು ಹೋಗೋ ಟೈಮ್ಗೆ ಅದು ಆಲ್ರೆಡಿ ಹೊಟ್ಟೋಗಿತ್ತು. ನೆಕ್ಸ್ಟ್ ಬಸ್ ಇನ್ನು 40 ಮಿನಿಟ್ಸ್ ಇಲ್ಲ 50 ಮಿನಿಟ್ಸ್ ಆಗ್ಬೋದು ಅಂತ ಅಂದರು. ಬಟ್ ನಮಗೆ ಲೇಟ್ ಆಗಿಬಿಡುತ್ತೆ ತುಂಬ ಅಂತ ಟುಕ್ನಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ನೀವು ನಂದು ಎಪಿಸೋಡ್ 2 ಅನಿಸುತ್ತೆ, 2ನಲ್ಲಿ ನೋಡಿದ್ರೆ ನಾವು ಪುಕೆಟ್ಗೆ ಬಂದ್ವಲ್ಲ, ಪುಕೆಟ್ಟಿಂದ ಫೆರ್ರಿ ಕ್ಯಾಚ್ ಮಾಡೋಕ್ಕೆ ಟುಕ್ನಲ್ಲಿ ಹೋದ್ವಿ. ನೋಡಿ, ಅವರೇ ಇದ್ದರು ಪಾಪ, ಅವರೇ ನಮ್ಮ ದೇವ್ರ ಥರ ಸಿಕ್ಕಿದ್ರು. ಇವಾಗ ಇಲ್ಲಿಂದ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ 5.5 ಕಿಲೋಮೀಟರ್ ಇದೆ. 5.5 ಕಿಲೋಮೀಟರ್ಗೆ 150 ಬಾತ್ ತೊಗೊತಾ ಇದ್ದಾರೆ ಇವ್ರು ಇವಾಗ. ಸೊ ಅಲ್ಲಿಂದ ಬಸ್ ಇದೆಯಲ್ಲ, ಸೊ ಆ ಬಸ್ಸಲ್ಲಿ ಹೋದರೆ ಬರೀ 15 ಬಾತ್ ಅಷ್ಟೇ. ಬಟ್ ಇವಾಗ ನಾವು ಏನೂ ಮಾಡೋಕ್ಕಾಗಲ್ಲ, ತಿನ್ನಕ್ಕಂತ ಹೋದ್ವಿ. ಹೊಟ್ಟೆ
ಹೊಟ್ಟೆ ತುಂಬಿಸ್ಕೊಂಬರೋ ಅಷ್ಟೊತ್ತಿಗೆ ಅದು ಇಲ್ಲಿ ಬಿದ್ದು ಪಂಚರು, ಏನೂ ಮಾಡೋಕ್ಕಾಗಲ್ಲ. ನೀವೇನಾದರೂ ಈ ಥರ 1ಇಂದ 2ಗೆ ಏನಾದರೂ ಆ ಥರ ಹೋಗಬೇಕು ಅಂದರೆ ಸ್ವಲ್ಪ ಟೈಮ್ ನೋಡ್ಕೊಂಡು ಬನ್ನಿ, ಸ್ವಲ್ಪ ಫ್ರೀ ಟೈಮ್ ಇಟ್ಕೊಂಡು ಬನ್ನಿ. ಯಾಕಂದರೆ ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ ತುಂಬ ಹೊತ್ತು ಡಿಫ್ರೆನ್ಸ್ ಇದೆ ಇಲ್ಲಿ. ಇಮಿಡಿಯೇಟಾಗಿ ಒಂದು 10 ನಿಮಿಷ 15 ನಿಮಿಷಕ್ಕೆಲ್ಲ ಬಸ್ಸೆಲ್ಲ ಸಿಗಲ್ಲ. ಅರ್ಧ ಗಂಟೆ 1 ಅವರ್ ಆ ಥರ ಎಲ್ಲ ಕಾಯೋ ಥರ ಇರುತ್ತೆ. ಯೂಶಲಿ ನಾವು ನೋಡ್ದಂಗೆ 1 ಅವರ್ ಗ್ಯಾಪ್ ಇರುತ್ತೆ ಬಸ್ಗೂ ಒಂದು ಬಸ್ಸಿಂದ ಇನ್ನೊಂದು ಬಸ್ಸಿಗೆ. ಸೊ ಸ್ವಲ್ಪ ಫ್ರೀ ಟೈಮ್ ಇಟ್ಕೊಂಡು ಬನ್ನಿ. Today, bus start 4:10:20, 7 platform inside. You check in 20 minutes before check in 27 platform. Check in before 20 minutes. 70 minutes. 20, 17 27. 27 minutes. Okay. ಥ್ಯಾಂಕ್ ಯು. ಎಷ್ಟೊಂದು ಇಲ್ಲೇ ಇದೆ ನೋಡಿ, ಇಲ್ಲಿಂದನೇ ಸಿಗುತ್ತೆ ಫುಲ್ಲು. ನಾವು ಹೋಗ್ತಾ ಇರೋದು ಇದು, ಇಲ್ಲಿ ಕಾಣಿಸ್ತಿದ್ಯಲ್ಲ ಇದು ಸಾಂಬಾರ್ ಟೂರ್ಸ್. ಬನ್ನಿ ಹೋಗೋಣ. ನೋಡಿ ಕೊಟ್ಟಿದ್ದಾರೆ ಟಿಕೆಟ್, ನೋಡ್ರಿ ಒಳ್ಳೆ ಬೋರ್ಡಿಂಗ್ ಪಾಸ್ ಥರ ಕೊಟ್ಟಿದ್ದಾರೆ. 27 ನಿಮಿಷ ಮುಂದೆ ಬೋರ್ಡಿಂಗ್ ಮಾಡಬೇಕಂತೆ. ನನ್ನ ಟೈಮ್ ಇರೋದು 4:10ಕ್ಕೆ. 27 ನಿಮಿಷ ಮುಂಚೆ ಬೋರ್ಡಿಂಗ್ ಮಾಡಬೇಕಂತೆ. ಹೋಗೋಣ ಬನ್ನಿ. ಇದು ಟರ್ಮಿನಲ್ 2. ಹೋಗೋಣ. ಎಲ್ಲ ಕುತ್ಕೊಂಬಿಟ್ಟವ್ರು ನೋಡಿ ಇಲ್ಲಿ ಹೆಂಗೆ. 27 ಪ್ಲ್ಯಾಟ್ಫಾರ್ಮ್. ಅಯ್ಯೋ, ಈ ಬಸ್ ಸೇರಿ ನಮ್ಮದು ನೋಡಿ, ಇದೇ ಬಸ್ಸು ನಮ್ಮದು. ನೆಕ್ಸ್ಟ್ ಬಸ್. ಥ್ಯಾಂಕ್ ಯು. ಈ ಬಸ್ ಅಲ್ಲ ಅಂತ, ನೆಕ್ಸ್ಟ್ ಬಸ್ ಅಂತೆ. ಕಾಯೋಣ ಬನ್ನಿ. ಇದ್ರದ್ದು ಟಿಕೆಟ್ ಪ್ರೈಸ್ ನೋಡಿ, ಫುಕೆಟಿಂದ ಬ್ಯಾಂಕಾಕ್ಗೆ 834 ಬಾತ್. ಕೆಳಗಡೆ ಬರ್ತಿದೆ ನೋಡಿ ನಮ್ಮ ಕರೆನ್ಸಿನಲ್ಲಿ ಎಷ್ಟು ಅಂತ. ಬಟ್ ಪರವಾಗಿಲ್ಲ ಅನ್ನಿಸ್ತು. ಡೇಟ್ ತಪ್ಪು ಬರ್ದಿದ್ದಾರಲ್ವಾ. 68 ಅಂತೆ. 11 ಓಕೆ, 68 ಫ್ಯೂಚರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು. ಅಯ್ಯೋ ದೇವ್ರೆ. ಇದೇ ಬಸ್ಸು ನಮ್ಮದು. ಲಗೇಜ್ ಹಾಕಿಸ್ಕೊಂಬಿಡಿ. ಬ್ಯಾಂಕಾಕ್. ಒಬ್ಬೊಬ್ರಿಗೆ ಒಂದೊಂದು ಸೀಟ್ ಮೇಲೆ ಕೊಡ್ತಾರೆ. ಬ್ಯಾಂಕಾಕ್. ಸೀನೆ ಹಾಕೋರ ಇಬ್ಬರದು ಒಂದೇ ಕಡೆ ಇರುತ್ತಲ್ಲ ಅಂತ. ಅದು ನಮ್ದಲ್ಲ, ಎಲ್ಲದಕ್ಕೂ 5 ಸೀನೆ ಹಾಕೋಣ. ಫಿಫ್ತ್ ಸ್ಟಾಪ್ ಊರುಗಳ ಹೆಸರು, ಸೀಟ್ ನಂಬರ್ ಅಲ್ಲ. ಹೌದಾ? ಮತ್ತೆ ಸೀಟು ನಂದು 5 ಎಲ್ಲ ಪಟಾಯ. ಓಕೆ. 5 ಎಲ್ಲ ಬ್ಯಾಂಕಾಕ್. ಆಯಿತು, ಬಸ್ಸು ಬೋರ್ಡ್ ಮಾಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಬಸ್ಸು. ಫುಲ್ಲು ಹೆಡ್ ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಕಂಫರ್ಟಾಗಿದೆ ಸೀಟು. ಇನ್ನೊಂದು ಏನು ಅಂತಂದರೆ ಇಲ್ಲೂ ಕೂಡ ನೋಡಿ ಹೆಡ್ ರೆಸ್ಟು ಎಷ್ಟು
ಇಷ್ಟು ಲೆಗ್ ಸ್ಪೇಸ್ ಎಲ್ಲೂ ನೋಡಿರಲಿಲ್ಲ ಯಾವ ಇಷ್ಟು ಲೆಗ್ ಸ್ಪೇಸ್ ಇದೆ. ಏನೋ ಕೊಟ್ಟಿದ್ದಾರೆ, ಏನು ಬರುತ್ತೋ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಸೇಮ್ ಇದು ಅಲ್ಲೇ ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಹೀಗೆ ಏನು ಬರುತ್ತೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಆನ್ ಆದಮೇಲೆ ಆನ್ ಆಯಿತು. ಆನ್ ಆಗಿದೆ. ಓ ಎಲ್ಲ ಅವ್ರ ಭಾಷೆನಲ್ಲಿದೆ. ಹೆಂಗ್ರಿ ಇದನ್ನು ಕಂಡುಹಿಡಿಯೋದು? ಗೇಮ್ಸು, ಸಾಂಗ್ಸು, ಮೂವೀಸು, ರೇಡಿಯೋ, ಬಸ್ಸದ ಮ್ಯಾಪ್ ಏನೋ ಇದು ಎಲ್ಲೋಗ್ತಿದೆ ಅಂತ. ಫುಲ್ ಸೌಂಡ್ ಕಮ್ಮಿ ಕೊಟ್ಬಿಡೋಣ. ಯಾರು ಸುಮ್ಮನೆ ಇದಕ್ಕೆ ಇದು ಬೇಕು, ನನ್ನ ಹತ್ರ ಇಲ್ಲ ಇದು. ಏನೋ ಬರ್ತಿದೆ. ಏನ್ರಿ ಇದು? ಏನೋ ಗೇಮ್ಸ್ ಏನೋ ಇದೆ, ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ ಚಾರ್ಜ್ಗೆ ಚಾರ್ಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಪಕ್ಕದಲ್ಲೇ. ಹೀಗೆ ಚಾರ್ಜ್ ಪಾಯಿಂಟ್ ಕೂಡ ಇದೆ. ಸೊ ನೋಡಿ ಬಸ್ಸು. ಹೇರ್ ಹಾಸ್ಟೆಸ್ ಥರ ಇಲ್ಲಿ ಬಸ್ ಹಾಸ್ಟೆಸ್ ಕೂಡ ಇದ್ದಾರೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೋಡೋಣ ಫುಲ್ ಜರ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಅಂತ. ನೋಡಿ ಬೆಡ್ಶೀಟು ಕೊಟ್ಟಿದ್ದಾರೆ ಈ ಥರ. ಯೂಸ್ ಮಾಡಿ ಇಲ್ಲೇ ಬಿಟ್ಟೋಗ್ಬೇಕು, ಎತ್ಕೊಂಡೆಲ್ಲ ಹೋಗಂಗಿಲ್ಲ. ವಾಟರ್ ಬಾಟಲ್ ಕೂಡ ಕೊಟ್ಟರು, ನಾವು ಸುಮ್ಮನೆ ತೊಗೊಬಂದು. ನೋಡ್ರಿ ಇದೇನೋ ಚಾಕ್ಲೇಟ್ ಕೊಟ್ಟಿದ್ದಾರೆ, ಸ್ಯಾಂಡ್ವಿಚ್ ಕ್ರ್ಯಾಕರ್ಸ್ ಅಂತೆ, ರೋಸಿ. ಮತ್ತು ಇದು ನೋಡಿ ಇದೇನೋ ಕೊಟ್ಟರು, ಗ್ರೀನ್ ನಟ್ಸು, ಬಟಾಣಿ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ವೆಟ್ ವೈಪ್, ಕೈ ಒರೆಸ್ಕೊಳ್ಳೋಕ್ಕೆ ವೆಟ್ ವೈಪ್ಸ್. ಬ್ಯಾಂಕಾಕ್ ಬಸ್ ಸ್ಟಾಪ್, ಸದ್ರನ್ ಬಸ್ ಟರ್ಮಿನಲ್ಗೆ ರೀಚ್ ಆದ್ವಿ. ಫುಕೆಟಿಂದ ಬ್ಯಾಂಕಾಕಿಗೆ ಬಂದಿದ್ದಾಯಿತು ಬಸ್ಸಿಂದ. ನೋಡ್ಬೋದು ನಾನು ಬಸ್ ಸ್ಟೇಷನಲ್ಲಿದ್ದೀನಿ. ಇದು ಸದ್ರನ್ ಬಸ್ ಟರ್ಮಿನಲ್ಲು. ಇಲ್ಲಿಂದ ನಮ್ಮ ಹೋಟೆಲ್ಗೆ ಒಂದು 1.5 hour ಇಲ್ಲ 1 ಅವರಿಂದ 1.5 hour ಜರ್ನಿ ಇದೆ. ಬಟ್ ಇಲ್ಲಿಂದ ಮೆಟ್ರೋ ಇಲ್ಲ, ಬಸ್ ಇದೆ. ಸೊ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಒಂದು 1 kilometer ವಾಕ್ ಮಾಡಬೇಕು. ಸೊ ಬನ್ನಿ ಹೋಗಿ ಬಸ್ನ ಕ್ಯಾಚ್ ಮಾಡೋಣ. ಈಗ ಟೈಮ್ ಬಂದು 5 ಗಂಟೆ ಆಗಿದೆ, ಬೆಳಗಿನ ಜಾವ 5 ಗಂಟೆ. ಬನ್ನಿ, ಇಲ್ಲಿ ಬಸ್ಸು ಇನ್ನು 5:50 ಇದೆ ಅನಿಸುತ್ತೆ. ಬನ್ನಿ ಹೋಗಿ ಬಸ್ ಕ್ಯಾಚ್ ಮಾಡೋಣ. ಬಸ್ ಸ್ಟಾಪಿಂದ ಹೊರಗೆ ಬರ್ತಿದ್ದಂಗೆ ಗಣೇಶ ದೇವಸ್ಥಾನ ಇಲ್ಲಿ ಅಂದರೆ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಏನೂ ವಿಘ್ನ ಇಲ್ದಿರಂಗೆ ಈ ಟ್ರಿಪ್ ಮುಗೀಲಿ ಅಂತ ದೇವ್ರನ್ನ ಬೇಡ್ಕೊಂಡು ಮುಂದಕ್ಕೆ ಇನ್ನು ಸಾಗದೆ. ಟ್ಯಾಕ್ಸಿನಲ್ಲಿ ಹೋದರೆ ಜಾಸ್ತಿ ಆಗುತ್ತಲ್ವಾ, ಅದಕ್ಕೆ ಮತ್ತೆ ಈ ಥರ ವರ್ಕೌಟ್ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ. ಹತ್ತಬೇಕೀಗ ಇಲ್ಲಿಂದ ಆ ಕಡೆಗೆ. ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು
ಅಪೋಸಿಟ್ ಬಸ್ ಸ್ಟಾಪ್ ಅಲ್ಲಿ ಇಳಿಬೇಕಾಗಿತ್ತು. ಬಟ್ ಇವರು ಸದರನ್ ಬಸ್ ಟರ್ಮಿನಲಲ್ಲೇ ಸ್ಟಾಪ್ ಮಾಡಿಬಿಟ್ರು ನಮ್ಮನ್ನ. ಬ್ಯಾಂಕಾಕ್, ಅದೇ ಫುಕೆಟಿಂದ ಬ್ಯಾಂಕಾಕ್ ಬಂದವಲ್ಲ ಆ ಬಸ್ಸು. ಅಲ್ಲಿಂದ ಆಗಿದ್ರೆ ಮೆಟ್ರೋ ಇರ್ತಿತ್ತು ಅನ್ಸುತ್ತೆ. ಇಲ್ಲೀಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. EV ಬಸ್ಸು, ಗೊತ್ತಿಲ್ಲ ಕ್ಯಾಶ್ ಅಕ್ಸೆಪ್ಟ್ ಮಾಡ್ತಾರಾ ಇಲ್ಲ ಬರೀ ಕಾರ್ಡೇನಾ ಅಂತ. ಬರೀ ಕಾರ್ಡೇ ಇದ್ದರೆ ಇನ್ನು ಟ್ಯಾಕ್ಸಿ ಆಗೋದ್ರು ನೋಡ್ಬೇಕಷ್ಟೇ. ಕಾರ್ಡೆಲ್ಲ ಇನ್ನೂ ಏನು ಪರ್ಚೇಸ್ ಮಾಡಿಲ್ಲ ಅಲ್ವಾ, ನೋಡೋಣ. ಇನ್ನೊಂದು 5 ಮಿನಿಟ್ಸ್ ಇದೆ. 5:50ಗೆ ಬಸ್ಸು, 5 ಮಿನಿಟ್ಸ್ ಇದೆ, ನೋಡೋಣ. ಸೊ ಬಸ್ ಹತ್ತಿದ್ವಿ, ಇವೇ EV ಬಸ್ಸು ನೋಡಿ. ಸೊ ಇಲ್ಲಿಂದ ನಮಗೆ ನಮ್ಮ ಸ್ಟಾಪ್ಗೆ ಒಬ್ಬರಿಗೆ 20 ಬಾತ್ ತೊಗೊಂಡ್ರು. ಕಾರ್ಡ್ ಇರೋರು ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ಬರ್ತಿದ್ದಾರೆ. ಕ್ಯಾಶು ತೊಗೊಂಡ್ರು. ಅಲ್ಲಿ ಸ್ಟಾಪ್ ಬಟನ್ ಇದೆಯಲ್ಲ, ಇಳಿಬೇಕು ಅಂದರೆ ನಾವು ಸ್ಟಾಪ್ ಬಟನ್ನ ಕ್ಲಿಕ್ ಮಾಡಿದ್ರೇ ಸ್ಟಾಪ್ ಮಾಡ್ತಾರೆ ಬಸ್ಸು. ಇಲ್ಲಾಂದರೆ ಹೋಗ್ತಾ ಇರ್ತಾರೆ ಅವ್ರ ಪಾಡದವ್ರು, ಇಳಿಯೋರು ಯಾರೂ ಇಲ್ಲ ಅಂತ. ನೋಡಿ, ನಾವೇನಾದರೂ ಇಳಿಬೇಕು ಅಂದರೆ ಹಿಂಗೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕು, ಇಳಿತಾ ಇದ್ದೀವಿ ಅಂತ ಅರ್ಥ. ಇಲ್ಲ ಅಂತಂದರೆ ಹಂಗೆ ಹೊಟ್ಟೋಗ್ಬಿಡ್ತಾರೆ. ಬಾಯ್ ಮಾಡಿದ್ರು ಪಾಪ ಆ ಆಂಟಿ. ಫೈನಲಿ ನಮ್ಮದು ಚೆಕ್ ಲಿಸ್ಟ್ ಡನ್ನು. ಬಸ್ ಕೂಡ ಹತ್ಬಿಟ್ವಿ ಬಂದಿದ ತಕ್ಷಣ. ಗೊತ್ತಿಲ್ಲ, ಆದರೂ ಏನೋ ಪ್ಲ್ಯಾನ್ ಮಾಡಿ ಒನ್ ಅವರ್ ಅಂತೂ ವೆಯ್ಟ್ ಮಾಡಿದ್ವಿ ಬಸ್ಗೋಸ್ಕರ, ಗೊತ್ತಿಲ್ದಿರ. ಬಟ್ ಫೈನಲಿ ಡನ್. ಬನ್ನಿ ನಡ್ಕೊಂಡು ಹೋಗೋಣ. ಇಲ್ಲಿಂದ 1 ಕಿಲೋಮೀಟರ್ ನಡಿಬೇಕು ಇವಾಗ ಹೋಟೆಲ್ಗೆ. ನಡ್ಕೊಂಡು ಹೋಗೋಣ ಬನ್ನಿ. ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯ್ತಂದ್ರೆ. ನೋಡ್ರಿ ಬಸ್ ಸ್ಟಾಪ್ ಇವ್ರಿಗೂ ನಮ್ಮ ಥರನೇ ಸೇಮ್ ಬಸ್ ಸ್ಟಾಪ್ಗಳು. ಬಟ್ ಎಷ್ಟು ಕ್ಲೀನಾಗಿದೆ ನೋಡಿ ರೋಡು. ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಸಿಟಿನ. ಅಲ್ಲೂ ಅಷ್ಟೇ, ಫುಕೆಟ್ನಲ್ಲೂ ಅಷ್ಟೇ, ಮತ್ತು ಫಿಫಿನಲ್ಲೂ ಅಷ್ಟೇ. ಎಷ್ಟು ಕ್ಲೀನಾಗಿತ್ತು ರೋಡ್ಗಳೆಲ್ಲ. ನಮ್ಮ ಬಸ್ನಲ್ಲಿ ಬರೀ ಆಂಟಿದಿರ, ಹೇಳ್ಬೇಕಂದ್ರೆ ಅಜ್ಜಿದಿರು. ಎಲ್ಲರೂ ಪಾಪ ಬೆಳಗ್ಗೆನೇ ಕೆಲಸಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅಂಕಲ್ದಿರಲ್ಲ ಕಮ್ಮಿ, ಆಂಟಿದಿರು ಅಜ್ಜಿದಿರ ಜಾಸ್ತಿ. ಎಷ್ಟು ಏಜ್ ಆಗಿದೆ ಆದರೂ ನಮ್ಮ ಟಿಕೆಟ್ ಕಲೆಕ್ಟರು ಅಷ್ಟೇ. ಎಷ್ಟು ಏಜ್ ಆಗಿದೆ ಆದರೂ ಕೆಲಸ ಮಾಡ್ತಾಯಿದ್ದಾರೆ. ಏಷ್ಯನ್ ಕಂಟ್ರೀಸಲ್ಲಿ ಅಂದರೆ ಇಂಡಿಯಾನಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ ಏಷ್ಯನ್ ಕಂಟ್ರೀಸಲ್ಲೆಲ್ಲ ಜಾಸ್ತಿ ಏಜ್ ಆದರೂ ಕೆಲಸ ಮಾಡ್ತಾರೆ. ತುಂಬ ವಯಸ್ಸಾಗಿದ್ರೂ ಕೂಡ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅನ್ನಿಸ್ತು. ಹಿಂಗೆ ಕ್ರಾಸ್ ಮಾಡೋಣ ಬನ್ನಿ, ಸುತ್ತಾಕೋ ಬದಲು. ಇದೆಯಲ್ಲ, ಹಾಂ ನೋಡಿ, ಇದೆ ಸುಪ್ರೀಂ ಕೋರ್ಟ್. ಈ ಸ್ಟಾಪೇ ನಮ್ಮದು. ಅವ್ರನ್ನ ಸುಪ್ರೀಂ ಕೋರ್ಟ್ ಅಂತ ಕೇಳಿದ್ರೆ ಗೊತ್ತಾಗಲಿಲ್ಲ. ಇದರಿಂದ ಅದು ಯಾವುದೋ ಪಿಂಕ್ ಲಾವೋ, ಆಮೇಲೇನು ಪಟಾ ಪಿಂಕ್ ಲಾವೋ ಮತ್ತು ಪಿಂಕ್ ಲಾವೋ ಅಂತ ಎಷ್ಟೊಂದು ಸ್ಟಾಪ್ ಇತ್ತು. ಪಿಂಕ್ ಲಾವೋ ಅಂದರೆ ಆಮೇಲೆ ಅರ್ಥ ಮಾಡ್ಕೊಂಡ್ರು. ಸುಪ್ರೀಂ ಕೋರ್ಟ್ ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ. ಎಷ್ಟೊಂದು ದೇವಸ್ಥಾನಗಳಿದೆ ರೀ ಇಲ್ಲಿ. ನಾವು ಬಸ್ ಇಳಿದ ತಕ್ಷಣ ಫಸ್ಟ್ ಆ ಕಡೆ ಕಾಣಿಸಿದ್ದು ಎಮರಾಲ್ಡ್ ಬುದ್ಧದು. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲೂ ಕೂಡ ಭಿಕ್ಷುಕರು. ಇದು ಏನು ಬರೆದಿದ್ದಾರೋ ಗೊತ್ತಿಲ್ಲ. ದೇವಸ್ಥಾನ ಥರನೇ ಇದೆ ಆದರೆ. ನೋಡಿ, ಟ್ಯಾಕ್ಸಿನಲ್ಲಿ ಕೇಳಿದರೆ ಆವಾಗಲೇ ಬಸ್ ಸ್ಟಾಪ್ ಹತ್ರ ಎಷ್ಟು 1 ಕಿಲೋಮೀಟರ್ಗೆ 20 ಬಾತ್ ಅಂತೆ. ನಮ್ಮದು 10 ಕಿಲೋಮೀಟರ್ ತೋರಿಸ್ತಾ ಇತ್ತು ಆವಾಗಲೇ ಬಸ್ ಸ್ಟಾಪಿಂದ. 200 ಬಾತ್ ಕೇಳಿದ್ರು ರೀ. ನಾವು ಬಸ್ಸಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದ್ವಿ.
ನೋಡಿ ಇದು ಏನೋ ದೇವಸ್ಥಾನ ಅನ್ಸುತ್ತೆ. ಮಹಾರಾಜ ಇವರೇ ಮಹಾರಾಜ. ಅವರೇ ಈ ದೇಶದ ಮಹಾರಾಜ. ವೈಟಾಗಿ ಅನ್ನಿಸ್ತಾ ಇದೆ ನನಗೆ. ಸಿಟಿ ಪೂರ್ತಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನೋಡಿ ಯಾವುದೋ ಶಾರ್ಟ್ ಕಟ್ಟು ಒಳಗಡೆ ಬಂದ್ಬಿಟ್ವಿ ನಾವು. ಸಣ್ಣ ದಾರಿ ಆದರೂ ರೋಡ್ಗಳೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಎಷ್ಟು ಕ್ಲೀನಾಗಿದೆ ರೋಡ್ಗಳು ಕೂಡ. ನೋಡಿ ಬಂದ್ವಿ, ಹೋಟೆಲ್ ಹತ್ರ ಇದೆ ನಮ್ಮದು ಹೋಟೆಲ್ಲು. ಸಿಯಾಮ್ ಚಾಮ್ಸ್ LCC ಯೂನಿಕ್ ಹೋಟೆಲ್ ಹೆಸರು. ಮೇನ್ ರೋಡ್ಗೆ ಇದೆ ಅಂದ್ರಲ್ಲ. ಫೈನಲಿ ಹೋಟೆಲ್ ಹತ್ರ ಬಂದ್ವಿ. ಬನ್ನಿ ಹೋಗಿ ಚೆಕ್ ಇನ್ ಕೇಳೋಣ ಕೊಡ್ತಾರ ಅಂತ. ಬನ್ನಿ ಹೋಗೋಣ. ಫೈನಲ್ ಆಗಿ ಹೋಟ್ಲ್ ಹತ್ರ ಬಂದ್ವಿ. ಇದೇ ಸ್ವಲ್ಪ ಪಾಶ್ ಹೋಟೆಲ್ ನಾವು ಬುಕ್ ಮಾಡಿರೋದು.